ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಅದು ರಾಹುಲ್ ಗಾಂಧಿ ಅವರಿಗೆ INDA ಮೈತ್ರಿಕೂಟದವ್ರಿಗೆ ಮುಜುಗರ ಆಗಿತ್ತು. ಮುಂದೆ ಏನಾಯ್ತದು? ಇಲ್ಲ, ಮುಜುಗರ ಆಗಲ್ಲ. ನಾನು ಸ್ಟೇಟ್ಮೆಂಟ್ ಪೂರ್ತಿ ಓದಿದ್ರೆ ಸರಿ ಇರೋದು. ಪೂರ್ತಿ ಓದದೆ ಯಾವುದೋ 2-3 ಲೈನ್ ಓದ್ಕೊಬಿಟ್ಟು ಅದ್ರ ಮೇಲೆ ಮಾತಾಡ್ತಾರೆ ಅಂತಂದರೆ ಅದೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಅದೇನು ಮಾಡೋಕ್ಕಾಗಲ್ಲ. ಅದು ಅಟ್ಲೀಸ್ಟ್ ನೋಡಿ, ಯಾವಾಗಲೂ ಕೂಡ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವನೊಂದು ಅವಕಾಶ ಕೊಡ್ತಾರೆ ಅವ್ರಿಗೆ. ಅಟ್ಲೀಸ್ಟ್ ಏನಪ್ಪ ನಿನ್ನ ಮೇಲೆ ಈ ಥರ ಇದೆ, ಹಿಂಗಿದೆ, ನೀನೇನು ಹೇಳ್ತೀಯ ಇದಕ್ಕೆ ಅಂತ ಕೇಳ್ತಾರೆ. ಈಗ ಬೇಂಡ್ ಸಿಂಗ್ ಇಂದಿರಾ ಗಾಂಧಿನ ಹೊಡೆದಾಕ್ಬಿಟ್ಟ, ದೇಶಕ್ಕೆ ಗೊತ್ತು. ಆದರೂ ಕೂಡ ಟ್ರಯಲ್ ಮಾಡಲಿಲ್ವಾ? ಹಂಗೆ ಇಲ್ಲ ಅಂದರೆ ಹೊಡೆದಾಕ್ಬಿಟ್ಟ ಅಂತೇಳಿ ಸಾಯಂಕಾಲಕ್ಕೆ ನೇಣು ಹಾಕಲ್ವಲ್ಲ. ಹಾಗೆ ಇದರಲ್ಲೂ ಅಷ್ಟೇ ಒಂದು ಅವಕಾಶ ಕೊಡಬೇಕಿತ್ತು ಅಂತ ನನ್ನ ನಿರೀಕ್ಷೆ. ನಮ್ಮದು ನಿರೀಕ್ಷೆ ಅದೇ ಆಗಿತ್ತು ಅಲ್ವಾ? ಇವರು ಅವಕಾಶ ಇಲ್ಲದೆ ಒಂದು ಅನ್ಸೆರೆಮೋನಿಯಸ್ ಆಗಿ ಇವರು ಈ ಥರ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾದರೆ ಸಾಕು. ಬಟ್ ಅವತ್ತಿಂದನೂ ನಾನು ಟೈಮ್ ಕೇಳ್ತಾನೆ ಇದ್ದೀನಿ, ಹೈಕಮಾಂಡ್ನವ್ರಿಗೆ ಕೊಟ್ರಪ್ಪ ಒಂದು ಅವಕಾಶ ನೋಡೋಣ. ನಾನೇನು ಮಂತ್ರಿಗಿರಿ ಕೇಳಕ್ಕೆ ಹೋಗಲ್ಲ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದನ್ನು ಕ್ಲಾರಿಫೈ ಮಾಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಅವಕಾಶ ಇಲ್ಲ. ಯಾವತ್ತು ಅವಕಾಶ ಬರ್ತದೆ ಬರಲಿ. ಮೊದಲು ನೀವು ರಾಜೀನಾಮೆ ಕೊಟ್ರಿ ಅಂತ ಸುದ್ದಿ ಬಂತು TV ಚಾನಲ್ಗಳಲ್ಲಿ, ಬ್ರೇಕಿಂಗು. ಆ ನಂತರ ವಜಾ ಅಂತ ಬಂತು. ನೀವಾಗಿಯೇ ರಾಜೀನಾಮೆ ಕೊಡ್ತೀನಿ ಅಂತ ಹೋದರೂ ಕೂಡ ಇಲ್ಲ, ರಾಜೀನಾಮೆ ಬೇಡ ಅಂದಿದ್ದಾರೆ, ವಜಾನೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳು ನಿಮಗೆ ಹೇಳಿದ್ರಂತೆ. ಕರೆಕ್ಟಾ? ನಮಗೆ ಬಂದಿರೋ ಸುದ್ದಿ ಇದೆಲ್ಲ. ಈಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಮಾಜಿ ಮಂತ್ರಿ ಅಲ್ಲ ಸರ್. ಸೋಮವಾರ ದಿವಸ ನಾನು 11 ಗಂಟೆವರೆಗೂ ಮಂತ್ರಿ ಇದ್ದೆ. 11:15ಗೆ 3 ಗಂಟೆಗೆ ಮಾಜಿ ಆದೆ. ಗೊತ್ತಾಯ್ತಾ? ಅದರಿಂದ ಅದು ಬಿಡಿ, ಅದು ಪಕ್ಷದ ಒಂದು ಆಂತರಿಕವಾಗಿ ನಡೆದಂಥ ಕ್ರಮಗಳಿರ್ತವೆ. ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿ ಏನು ಮಾತಾಡಿದ್ರು ಕೂಡ ಇಟ್ ಈಸ್ ಆಫ್ ನೋ ಯೂಸ್. ನೀವು ಸಿದ್ದರಾಮಯ್ಯನವರ ಬಣದ ಕಟ್ಟಾಳುವಾಗಿ ಸಿದ್ದರಾಮಯ್ಯನವರು ನಿಮ್ಮನ್ನು ಕ್ಯಾಬಿನೆಟ್ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಅಂತ ಅನ್ಸುತ್ತಾ ನಿಮಗೆ? ನಿಜವಾಗಲೂ ಪ್ರಯತ್ನ ಪಟ್ಟಿದ್ರು. ಅದು ನನಗೂ ಗೊತ್ತಿದೆ. ಅವ್ರು ಯಾರ್ಯಾರು ಮಾತಾಡಿದ್ರು, ಏನೇನು ಮಾತಾಡಿದ್ರು, ಅದು ಇದು ಅಂತ ನನಗೂ ಗೊತ್ತಿದೆ. ಅದು ಅದರಿಂದ ಅವ್ರ ಬಗ್ಗೆ ನನಗೆ ಏನೋ ಆಕ್ಷೇಪಣೆ ಇಲ್ಲ. ಅವ್ರಿಗೆ ಸ್ಟ್ರೈಡ್ ಈಸ್ ಲೆವೆಲ್ ಬೆಸ್ಟ್. ಆದರೂ ಕೂಡ ಹೈಕಮಾಂಡ್ನಲ್ಲಿ ಒಂದು ಅಭಿಪ್ರಾಯ ಮೂಡಿಸ್ಕೊಂಡ್ಬಿಟ್ಟಿದ್ರು ಅವರು. ಅದರಿಂದ ಅದನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ಅದು ಸಮಯ ಬೇಕಷ್ಟೇ, ಅದು ಬದಲಾವಣೆ ಆಗ್ತದೆ. ಸೊ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರನ್ನು ಕರ್ಟೇಲ್ ಮಾಡೋದಕ್ಕೆ ನಡೆದ ಪ್ರಯತ್ನದ ಭಾಗವಾಗಿ ನೀವು ಸ್ಥಾನ ಕಳ್ಕೊಂಡ್ರಿ. ನನ್ನ ಎಲ್ಲ ದ್ವೇಷ ಮಾಡೋದು ಯಾಕೆ ವಿರೋಧಿಗಳು? ಸಿದ್ದರಾಮಯ್ಯ ಪರ ಅಂತ ಅಷ್ಟೇ. ಅದು ಬಿಟ್ಟು ನಮಗೂ ಅವ್ರಿಗೂ ಏನೂ ವೈಯಕ್ತಿಕ ಇರೋದಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವ್ರಿಗೆ ನಾನು ಯಾಕೆ ಅವರನ್ನು ಅವರ ನಾಯಕತ್ವ ಮೆಚ್ತೀನಿ ಅಂದರೆ, ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟರು. ಅನ್ನಭಾಗ್ಯ ಕಾರ್ಯಕ್ರಮದ ಪರಿಣಾಮ ಇಡೀ ರಾಜ್ಯದಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ಯಾರು ಹಸುವಿನಿಂದ ಬಳಲಿರ್ತಾನೆ ಅವನಿಗೆ ಗೊತ್ತಿದೆ. ಇವತ್ತು ಯಾರೊಬ್ಬರಿಗೂ ಕೂಡ ಹಸಿವು ಅಂತ ಅಂದರೆ ಏನು ಹೇಳಿ ಅಂದರೆ ಯಾರೂ ಹೇಳಲಿಕ್ಕೆ ಬರೋದಿಲ್ಲ. ಯಾವನು ಅನುಭವಿಸಿರ್ತಾನೆ ಅವನಿಗೆ ಮಾತ್ರ ಗೊತ್ತಿರುತ್ತೆ ಹಸಿವು ಏನು ಅಂತಕ್ಕಂಥದ್ದು. ಆ ಹಸಿವು ನಿವಾರಣೆ ಮಾಡ್ತಕ್ಕಂಥ ಒಂದು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಕೊಟ್ಟರು. ಅವರೇನು ಕೊಡುವಾಗ ಬರೀ ಏನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೊಡಲಿಲ್ಲ, ಅಥವಾ ಕುರುಬರಿಗೆ ಮಾತ್ರ ಅಂತ ಏನು ಕೊಡಲಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಬಡವ ಯಾವನು ಕೂಡ ಹಸಿವಿನಿಂದ ಇರಬಾರ್ದು ಅಂತಕ್ಕಂಥ ಒಂದು ಉದಾತ್ತವಾದಂಥ ಧ್ಯೇಯದಿಂದ ಕೊಟ್ಟರು. ಭಾಳ ಜನ ಟೀಕೆ ಮಾಡ್ತಾರೆ, ಏನು ಸಿದ್ದರಾಮಯ್ಯನ ಮನೆಯಿಂದ ತಂದು ಕೊಟ್ಟಿಲ್ಲ ಬಿಡ ಏನೀಗ ಅಂತ ಅನ್ನೋರು ಇರ್ತಾರೆ. ಯಾರು ಮನೆ ಅಂತಂದು ಮಾಡೋದಿಲ್ಲ. ಅದನ್ನ ಹೇಳಕ್ಕೆ ಹೊರಟಿದ್ದೀನಿ. ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಯಾರು ಮನೆಯಿಂದ ತಂದು ಮಾಡ್ತಿರಲಿಲ್ಲ. ಅವರು ನಮ್ಮ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು. ಆದರೆ ಕೊಡೋ ಮನಸ್ಸಿದೆಯಲ್ಲ, ಮನಸ್ಸು ಅವ್ರಿಗಿರಲಿಲ್ಲ, ಇವ್ರಿಗಿತ್ತು. ಮತ್ತು ಅದೇ ರೀತಿಯಲ್ಲಿ ನೀವು ಯಾವುದೇ ಒಂದು ಬಡವ್ರ ಕಾರ್ಯಕ್ರಮಗಳು, ಈಗೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡಿದ್ದಾರೆ ಎಲ್ಲ ಕಡೆ. ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದೋವಂಥ ಮಕ್ಕಳಿಗೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲೇ 100% ರಿಸಲ್ಟ್ ಇದೆ. 100%. ನೀವು ಅದೇ ರೀತಿ ಕಾನ್ವೆಂಟ್ಗಳು ಪಕ್ಕದಲ್ಲಿ ಹುಡುಗನ ಟೈ ಕಟ್ ಕಳಿಸ್ತೀವಲ್ಲ ಸ್ಕೂಲ್ಗೆ, ಅಲ್ಲೆಲ್ಲ 45% 50% ಇದೆ ರಿಸಲ್ಟ್. ಆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬರೋರೆಲ್ಲ ಹಳ್ಳಿ ಮಕ್ಕಳು, ಬಡವರು ಬರ್ತವೆ. ಇವತ್ತು ಅವರೆಲ್ಲ 100% ರಿಸಲ್ಟ್ ತೊಗೊಂಡು ಅವರೆಲ್ಲ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಒಂದು ಉತ್ತಮವಾದಂಥ ಜನ್ರೇಷನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ನಾಟ್ ದಿ ಸ್ಮಾಲ್ ಥಿಂಗ್. ಹೊಸ ಜನ್ರೇಷನ್ನು ಕ್ವಾಲಿಟಿ ಎಜುಕೇಷನ್ ಕೊಡೋದು, ಆ ಮಕ್ಕಳನ್ನ ಸಮಾಜಕ್ಕೆ ಆಸ್ತಿಯಾಗಿ ಸೃಷ್ಟಿ ಆಗ್ತಾರೆ ಅವರೆಲ್ಲ. ಆ ಥರದಲ್ಲಿ ಒಂದು ಈ ಥರದ ಹೇಳ್ತವ್ರೆ ಸಿದ್ದರಾಮಯ್ಯವ್ರ ಕಾರ್ಯಕ್ರಮ. ಭಾಳಷ್ಟು ಕಾರ್ಯಕ್ರಮಗಳನ್ನು ನಾನು ಇನ್ನೂ ಚೆನ್ನಾಗಿ ಹೇಳಬಲ್ಲೆ. ಆದರೆ ಸಮಯ ಯಾವುದು ಇದು ಇರ್ತದೆ. ಆದರೂ ಈ ಸಲ ಗ್ಯಾರಂಟಿಗಳಿಗೆ ಹೆಚ್ಚು ಖರ್ಚು ಮಾಡಿದ್ರಿಂದಾಗಿ ಅಭಿವೃದ್ಧಿಗೆ ದುಡ್ಡು ಇಲ್ಲದೆ ಇರೋಂಗಾಯಿತು. ಕಾಂಗ್ರೆಸ್ನ ಶಾಸಕರುಗಳೇ ಬೇಜಾರಿನಲ್ಲಿ ಮಾತಾಡಿದ್ರು. ಹೌದಾ? ನೋಡಿ, ಸ್ವಲ್ಪ ತೊಂದರೆ ಆಗಿದೆ, ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ತೊಂದರೆ ಆಗಿದೆ. ಈಗ ಏಕಾಏಕಿ 50,000 ಕೋಟಿ ನಾವು ಪ್ರತಿ ವರ್ಷ ಇದಕ್ಕೆ ಹಣ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಯಾರೇ ಸರ್ಕಾರಕ್ಕೆ ಬಂದರೂ ಕೂಡ ಅದು ಒಂದು ಹೊರೆನೇ.
ಆದರೆ ಇವತ್ತು ಏನಾಗಿದೆ ನಿಮ್ಗೆ ಹೇಳ್ತೀನಿ, ನಮ್ಮಲ್ಲಿ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ, ನನ್ನ ಹತ್ರನೇ ಬಂದು ಹೇಳ್ತಾರೆ, ಅವರು ರಿಟೈರ್ಡ್ ಆಫೀಸರ್ ಕ್ಲಾಸ್ 1 ಆಫೀಸರಾಗಿ ರಿಟೈರ್ ಆಗಿರ್ತಾರೆ, ಅವ್ರ ಮನೆಗೆ 0 ಬಿಲ್ ಕೊಡ್ತೀವಿ ನಾವು. ಹೌದು ಹೌದು. ಅವರೇ ಬಂದು ಹೇಳ್ತಾರೆ, ಅಯ್ಯೋ ನಮ್ಗೆ ಯಾಕೆ ಬೇಕಿತ್ತು ಸರ್, ನಾವೇನು ಕೇಳಿದ್ವಾ, ನಮ್ಗೆ ಯಾಕೆ ಕೊಡ್ತಾರೆ ಇವರು ಅಂತಾರೆ. ಆಯಿತಾ, ಇಲ್ಲಿ ನಮ್ಮ ಸೆಕ್ರೆಟರಿಯೇಟಲ್ಲಿ ಅಥವಾ ಬೇರೆ ಬೇರೆ ಆಫೀಸ್ಗಳು ಹೆಣ್ಮಕ್ಳುಗಳು 1 ಲಕ್ಷ ರೂಪಾಯಿ ಸಂಬಳ ತಗೋತಾರೆ, ಪುಕ್ಸಟ್ಟೆ ಬಸ್ಸಲ್ಲಿ ಬರ್ತಾರೆ. ಯಾವಾಗಲೂ ಕೂಡ ಹಸಿದವನಿಗೆ ಊಟ ಹಾಕಿದ್ರೆ ಮಾತ್ರ ಅದು ಅವನಿಗೆ ಅದ್ರ ಬೆಲೆ ಗೊತ್ತಿರ್ತದೆ. ಇದು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಬೇಕಂತಾನೆ, ಅಯ್ಯೋ ಬೇಕಿರಲಿಲ್ಲ ಬೇಡ ಅನ್ನೋದು ತಿನ್ನಿಸ್ಬಿಟ್ಟು ನಮ್ಗೆ ಹೊಟ್ಟೆ ನೋವು ಬಂದ್ಬಿಡ್ತೀರಿ ಅಂತೇಳಿ ಅವ್ನು ಬೇಕಂತಾನೆ. ಈಗ ಹಂಗಾಗಿದೆ ಇವೆಲ್ಲ ಗ್ಯಾರಂಟಿಗಳು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.